ನೀವು ಕೃಷ್ಣನ ಬೇಕಾದಷ್ಟು ದೃಷ್ಟಿಕೋನದಿಂದ ನೋಡಿರ್ತೀರ. ಕೃಷ್ಣನಿಗಿಂತ ಅದ್ಭುತವಾದ ಸೈಕ್ಯಾಟ್ರಿಸ್ಟ್ ಇನ್ನೊಬ್ಬ ಇಲ್ಲ. ಫಸ್ಟ್ ಬ್ರೇಕ್ ಡೌನ್ ಅರ್ಜುನನಿಗೆ ಏನಂತಾರೆ, ಈ ಗೆಟ್ಸ್ ಓವರ್ವೆಲ್ಮ್ಡ್ ವಿತ್ ದ ಸಿಚುವೇಶನ್. ನೀವು ನೋಡ್ತಾ ಹೋಯಿತು ಅಂತಂದರೆ ಭಗವದ್ಗೀತೆ ಶುರು ಆಗೋದು ಯಾರ ಶ್ಲೋಕದಿಂದ? ವೆರಿ ಸರ್ಪ್ರೈಸಿಂಗ್, ಧೃತರಾಷ್ಟ್ರನದ್ದು. ಸಾಕಷ್ಟು ಬಾರಿ ಕೇಳುತ್ತಾರೆ ಅಂತ ಒಂದು ಅದ್ಭುತವಾದ ಕೃತಿ ಶುರು ಆಗಿದ್ದು ಯಾಕೆ ಧೃತರಾಷ್ಟ್ರನಿಂದ ಅಂತ. ಮೊದಲನೇ ಶ್ಲೋಕ, ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಧೃತರಾಷ್ಟ್ರ ವಾಚ ಅಂತಲೇ ಬರೋದು. ಯಾಕೆ ಅಂತಂದರೆ ಧೃತರಾಷ್ಟ್ರ ಅಂತಕೂ ಕೇವಲ ಕಣ್ಣಿಂದ ಕುರುಡಲ್ಲ, ಅವನ ಮನಸ್ಸಿನಿಂದನೂ ಕುರುಡ. ಅವನಿಗೆ ಎಲ್ಲ ವಿಷಯಗಳಲ್ಲೂ ಕೂಡ ಅತೀವ ಪುತ್ರ ವ್ಯಾಮೋಹ. ಅವನ ಒಂದು ಮಾತಿನಿಂದ ಶುರು ಆಗುತ್ತೆ ಅಂತಂದರೆ ನೀವು ಅದಕ್ಕಿಂತ ಕೆಳಗೆ ಇಳಿಯೋಕ್ಕೆ ಆಗಲ್ಲ. ಮುಗಿಯೋ ಹಂತ ಎಲ್ಲಿ ಅಂತಂದರೆ ಮೋಸ್ಟ್ ಆಫನ್ ಕೋಟೆಡ್ ಎಲ್ಲ ಕಡೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದರೆ ಅಂತ ಎಲ್ಲ ಬಿಟ್ಬಿಡು, ನಾನು ಒಬ್ಬನ ಹಿಡಿ ಸಾಕು, ಅದರ ಅರ್ಥ ಅಲ್ಲ. ಬಟ್ ಅಲ್ಲಿ ಮುಗಿಯೋದು ಅಂತಂದರೆ ಇಟ್ಸ್ ಅ ಸೈನ್ ಆಫ್ ಯೂನಿವರ್ಸಲ್ ರಿಯಶ್ಯೂರೆನ್ಸ್. ಬಟ್ ಅವನನ್ನು ಒಬ್ಬ ಬಿಹೇವಿಯರಲ್ ಥೆರಪಿಸ್ಟ್ ಥರ ಯುದ್ಧದಿಂದ ಓಡು ಹೋಗೋದಕ್ಕೆ ರೆಡಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯನನ್ನು 1.5 ಗಂಟೆ ಕಾಲದಲ್ಲಿ ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ನಿಲ್ಲಿಸಿದಂಥ ಒಬ್ಬ ಬ್ಯೂಟಿಫುಲ್ ಸೈಕಾಲಜಿಸ್ಟ್ ಅವನು. ಅದೊಂದು ಬಿಹೇವಿಯರಲ್ ಥೆರಪಿ. ಒಂದಿಡೀ ಅಧ್ಯಾಯ ಅರ್ಜುನ ಒಬ್ಬನೇ ಮಾತಾಡ್ತಾನೆ, ಮೊದಲನೇ ಅಧ್ಯಾಯ. 2ನೇ ಅಧ್ಯಾಯದ 9 ಶ್ಲೋಕ ಅರ್ಜುನ ಮಾತಾಡ್ತಾನೆ. ಅಂದರೆ ಒಬ್ಬ ಸೈಕ್ಯಾಟ್ರಿಕ್ ಪೇಷಂಟು ಸೈಕಾಲಜಿಕಲ್ ಬ್ರೇಕ್ ಡೌನ್ ಆಗಿ ಪೂರ್ತಿ ಮನಸ್ಥೈರ್ಯವನ್ನು ಕಳ್ಕೊಂಡು ಒಬ್ಬ ಡಾಕ್ಟರ್ ಹತ್ರ, ಕೌನ್ಸಿಲರ್ ಹತ್ರ ಬಂತು ಅಂದರೆ ಮೊದಲ ಕೆಲಸ ಏನು ಮಾಡ್ತೀವಿ? ಅವನ ಹತ್ರ ಇರೋ ಅಷ್ಟನ್ನು ಹೇಳಿ ಮುಗಿಸ್ಲಿ, ಅವನ ಅಳು ಮುಗಿಸ್ಲಿ, ಅವನಲ್ಲಿ ಇರೋ ಅಷ್ಟು ಭಾರವನ್ನು ಇಳಿಸ್ಲಿ ಅಂತ ಮಾಡಲ್ವಾ? ಅದನ್ನೇ ಅವನು ಮಾಡೋದು. 1 ಅಧ್ಯಾಯ 2ನೇ ಅಧ್ಯಾಯದ 9 ಶ್ಲೋಕಗಳು ಕೃಷ್ಣ ಒಂದು ಮಾತು ಮಾತಾಡಲ್ಲ ಭಗವದ್ಗೀತೆಯಲ್ಲಿ. ಜಾಸ್ತಿ ಜನ ಗೊತ್ತಿಲ್ಲ ಇದು. 18 ಅಧ್ಯಾಯ ಕೃಷ್ಣನ ಮಾನೋಲಾಗ್ ಅನ್ಕೋತಾರೆ, ಖಂಡಿತ ಅಲ್ಲ. 2ನೇ ಅಧ್ಯಾಯದ 10ನೇ ಶ್ಲೋಕದ ತನಕ ಒಂದು ಮಾತು ಮಾತಾಡಲ್ಲ ಅವನು. ಏನಿದೆಯೋ ಎಲ್ಲ ಹೇಳಿ ಮುಗಿಸ್ಲಿ, ಅವನದು ಏನೇನು ತೊಂದರೆ ಇದೆ ಅಷ್ಟು ಹೇಳಿ ಮುಗಿಸ್ಲಿ. ಎಂಥ ಅದ್ಭುತ ಸೈಕಾಲಜಿಕಲ್ ವ್ಯೂ ಪಾಯಿಂಟ್ ಅದು. ಕರೆಕ್ಟ್. ಅವನು ಮಾತಾಡೋಕ್ಕೆ ಶುರು ಮಾಡಿದಾಗ ಒಂದು ಅದ್ಭುತವಾದ ಮಾತು ಬರುತ್ತೆ, ಪ್ರಹಸನ್ನಿವ ಭಾರತ ಅಂತಾರೆ. ನಕ್ಕೊಂಡು ಮಾತಾಡ್ತಾನಂತೆ. ಅಂತಂದ್ರೆ ತಲೆ ಯಾಕೆ ಕೆಡಿಸ್ಕೋತೀಯ? ಡಾಕ್ಟರ್ಗೆ ಹೆದರಿಕೆ ಆಯಿತು ನೀವು ಹೇಳೋದು ಅಂತ ನೋಡ್ತು ಅಂತಂದ್ರೆ ಹೇಗಾಗ್ಬೇಡ, ನಕ್ಕೊಂಡು ಮಾತಾಡ್ತಾನೆ.